ಹೇಳಿದ್ರಿ ಶಂಕರ್ ಭಟ್ರು ಅವ್ರ ಕೈಲಿ ನೀವು ಈ ತರ ಬರಿಬೇಕು ಅಂತೆಲ್ಲ ಹೇಳಿದ್ಮೇಲೆ ಅವರು ಕೂಡ ಅವರು ವಿದ್ವತ್ತವರು, ಅವ್ರು ತುಂಬಾ ಓದ್ಕೊಂಡಿರುವಂಥವ್ರು, ಬರೆದ್ರು ಒಂದು ಬುಕ್ಕನ್ನ ಬರೆದ್ರು, ಕನ್ನಡ ಬರವನ್ನು ಸರಿಪಡಿಸೋಣ ಅಂತ. ಅದಾದ ಮೇಲೆ ಕೂಡ ಅವರು ಸಾಕಷ್ಟು ಬರೆದಿದ್ದಾರೆ ಈ ಒಂದು ವಿಚಾರವಾಗಿ. ಹೌದು, ಅವರು ಈ ತರ ಬರೆದಿದ್ದಾರೆ, ಇನ್ನು ಬೇರೆಯವರು ಬರೆದಿದ್ದಾರೆ. ಆದ್ರೂ ಕೂಡ ನಿಮಗೆ ಇದನ್ನ ಬರೆಯೋದಕ್ಕೆ, ಈ ಹೊತ್ತಿಗೆನ ಬರೆಯೋದಕ್ಕೆ ಉದ್ದೇಶ ಏನು? ಉದ್ದೇಶ ಇದೆ. ಏನು ಅಂತಂದ್ರೆ, ಈ ಹೊತ್ತಿಗೆಯಲ್ಲಿ ಏನು ಬರೆದಿದ್ದೀನೋ ಅದನ್ನ ಯಾರೂ ಬರೆದಿಲ್ಲ. ಕೊನೆ ಪಕ್ಷ ನಾನು ಇದನ್ನ ಬರೆದಾಗ, ಬರಿಬೇಕು ಅಂದ್ಕೊಂಡಾಗ ಯಾರೂ ಬರೆದಿರ್ಲಿಲ್ಲ. ಇಲ್ಲೇನು ಅಂತಂತಂದ್ರೆ, ಇದರಲ್ಲಿರೋ ವಿಷಯಗಳು ನಾನು ಹೊಸದಾಗಿ ಹುಟ್ಟಾಕಿರೋ ವಿಷಯಗಳಲ್ಲ. ಇವು ಬೇರೆ ಬೇರೆ ಪುಸ್ತಕದಲ್ಲಿ ಇದ್ದಾವೆ, ಬೇರೆ ಬೇರೆ ಈ ವೈಜ್ಞಾನಿಕ ಪತ್ರಿಕೆಗಳೆಲ್ಲ ಬರ್ತಾವಲ್ಲ ಅದರಲ್ಲೆಲ್ಲ ಬಂದಿದ್ದಾವೆ, ಆಯಿತಾ. ಆದರೆ ಇದನ್ನು ಜನಸಾಮಾನ್ಯರು ಓದಲಿಕ್ಕಾಗೋದಿಲ್ಲ, ಅವ್ರಿಗೆ ಇದರಲ್ಲಿರೋದು ವಿಷಯಗಳೆಲ್ಲ ಸಿಕ್ಕೋದಿಲ್ಲ. ನಾನೇನು ಯೋಚನೆ ಮಾಡಿದೆ ಅಂದರೆ, ಇವನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಬಹಳ ಸರಳವಾದ ಭಾಷೆಯಲ್ಲಿ ಕನ್ನಡಿಗರಿಗೆ ಅರ್ಥ ಆಗಬೇಕು, ಸಾಮಾನ್ಯ ಮನುಷ್ಯರಿಗೆ ಓದಿದ್ರೆ ಅರ್ಥ ಆಗಬೇಕು. ಅವ್ರಿಗೆ ಇದೇನಪ್ಪ ಹೀಗಿದೆ, ಇಷ್ಟೊಂದು ಇದು ಹೇಗೆ ಓದೋದು ಅಂತ ಅಷ್ಟೊಂದು ಜಟಿಲವಾಗಿಯೂ ಇರಬಾರ್ದು, ಆಯಿತಾ. ಹಾಗೆ ಸರಳವಾದ ಭಾಷೆಯಲ್ಲಿ ಒಟ್ಟಿಗೆ ಕೊಡೋದಂತ ಒಂದು ಕೆಲಸ ಮಾಡಿದೆ. ಈ ಪುಸ್ತಕ, ಆ ಥರ ಪುಸ್ತಕ ಯಾರು ಬರೆದಿರಲಿಲ್ಲ, ಹಾಗಾಗಿ ನಾನು ಅದನ್ನ ಬರೆದೇನೆ. ಸೊ ಇದು ನಿಮ್ಮನ್ನ ಇದನ್ನ ಬರೆಸುವಂತ ಪ್ರೇರೇಪಣೆ ಮಾಡಿ. ಹೌದು. ಈಗ ಇದು ಒಂದು ಪುಸ್ತಕ ಬರಿಬೇಕು ಅಂತಂದ್ರೆ ಒಂದು ಕತೆ ಆದ್ರೆ ಅದು ಒಂಥರ, ಆದರೆ ಈ ರೀತಿಯ ರಿಸರ್ಚ್ ಮಾಡಿ ಬರಿಬೇಕು ಅಂತಂದ್ರೆ ಅದಕ್ಕೆ ಬೇಕಾದ ಸಿದ್ಧತೆಗಳು ಸಾಕಷ್ಟು ಬೇಕು. ಅದರಲ್ಲೂ ಕೂಡ ಒಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದವರು ನೀವು. ಇದಕ್ಕೆ ಸುಮಾರು ದಿನಗಟ್ಲೆ ಸಿದ್ಧತೆ ನಡೆಸಿದ್ರ, ವರ್ಷಗಟ್ಲೆ ಸಿದ್ಧತೆ ನಡೆಸಿದ್ರ? ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರ ಬಗ್ಗೆ. ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಇದು ದಿನಗಟ್ಲೆ ಅಲ್ಲ, ನಿಜವಾಗಿ ವರ್ಷಗಟ್ಲೆ ಮಾಡಿರೋದು. ನನಗೆ ಪುಸ್ತಕ ಬರೀಬೇಕು ಅಂತ ಏನು ಒಂದು ಉದ್ದೇಶನೇ ಇರಲಿಲ್ಲ. ಆ ಸಮಯದಲ್ಲಿ ಕೂಡ ನಾನು ಇದರ ಬಗ್ಗೆ ಒಂದೇ ಸಮಯ ಅಧ್ಯಯನ ಮಾಡಿದ್ದೀನಿ. ಯಾಕೆಂದರೆ ನನಗೆ ಇಷ್ಟ ಇದು ಸಬ್ಜೆಕ್ಟ್ ಇದು. ಸೊ ದ್ರಾವಿಡರ ಬಗ್ಗೆ, ಈ ಆರ್ಯ ದ್ರಾವಿಡ ವಿಷಯಗಳ ಬಗ್ಗೆ ಯಾವ್ಯಾವ ರೀತಿ ಸಂಶೋಧನೆ ಎಲ್ಲೆಲ್ಲಿ ನಡೀತಾ ಇದೆ ಅದರದೆಲ್ಲ ಒಂದು ಗಮನ ಇಟ್ಟಿದ್ದೆ ನಾನು, ಆಯಿತಾ. ಆಮೇಲೆ ಕನ್ನಡ ಪುಸ್ತಕಗಳನ್ನ ಇಂಡಿಯಾಕ್ಕೆ ನಾನು ಬಂದಾಗೆಲ್ಲ, ಅಮೆರಿಕದಲ್ಲಿ ಬಂದಾಗೆಲ್ಲ ಎಷ್ಟು ಪುಸ್ತಕಗಳಾಗುತ್ತೋ ಅಷ್ಟು ತೊಗೊಂಡು ಹೋಗ್ತಾ ಇದ್ದೆ ನಾನು, ಕನ್ನಡ ಭಾಷೆಯ ವಿಷಯದಲ್ಲಿ ಬರೆದಂಥ ಪುಸ್ತಕಗಳನ್ನ. ಸೊ ಹಾಗಾಗಿ ಅಧ್ಯಯನ ವರ್ಷಾನುಗಟ್ಟಲೆ ನಡೆಸಿದ್ದೀನಿ ನಾನು. ಪುಸ್ತಕ ಬರೀಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ. ಆದರೂ ಕೂಡ ನಾನು ನನ್ನ ಇದು ಅರಿವಿಗೆ ಅಂತ ಹೇಳ್ಬಿಟ್ಟು, ಅರಿವು ಹೆಚ್ಚಿಸ್ಕೊಡ್ಲಿಕ್ಕೆ ಅಂತ ನಾನು ಇವನ್ನೆಲ್ಲ ಓದ್ತಾ ಇದ್ದೆ ನಾನು. ಇದು ಕೊನೆಗೆ ಏನಾಯಿತು ಅಂತ, ನಾನು ಪುಸ್ತಕ ಬರೀಬೇಕು ಅಂತ ಅನ್ನಿಸಿದಾಗ ನನಗೆ ಇದೆಲ್ಲ ಸಾಮಗ್ರಿ ಆಗಲೇ ನನ್ನ ಹತ್ರ ಇತ್ತು. ಓಕೆ 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 ನಾನು ಯಾವ್ಯಾವ ವೈಜ್ಞಾನಿಕ ಪತ್ರಿಕೆಯಿಂದ ಯಾವ್ಯಾವ ಲೇಖನಗಳು ತಗೋಬೇಕು, ಯಾವ್ಯಾವ ಪುಸ್ತಕಗಳನ್ನ ಕೋಟ್ ಮಾಡಬೇಕು ನಾನು, ಅವೆಲ್ಲ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಬಂತು, ಇವೆಲ್ಲ ವಿಷಯ ಗೊತ್ತಿರೋದ್ರಿಂದ. ಸೊ ಅದನ್ನು ಬರೀಲಿಕ್ಕೆ ನಾನು ಅದಕ್ಕೆ ಪುಸ್ತಕ ಬರೀಲಿಕ್ಕೆ ಅಂತ. ಸೊ ಈಗ ಹಂಗಾದ್ರೆ ನಾವು ಅಂದಾಜು ಒಂದು 10 ವರ್ಷನೇ ಇದಕ್ಕೆ ಸಿದ್ಧತೆ ನಡೆದಿದೆ. ನಾನು ಹೇಳ್ದಂಗೆ 1980ರಿಂದನೇ ನನಗೆ ಈ ದ್ರಾವಿಡದ ಒಂದು ಅರಿವು ಬಂತು ನನಗೆ. ಆಗಲಿಂದಲೂ ನಾನು ಈ ವಿಷಯದಲ್ಲಿ ಓದ್ಕೊಂಡೇ ಬಂದಿದ್ದೀನಿ ನಾನು. ಸೊ ಹಾಗೆ ಸುಮಾರು ವರ್ಷದ ಇದು ಓದು ಅದ್ರ ಹಿಂದೆ ಇದೆ. ಸೊ ಇದು ಸಿದ್ಧತೆಗೆ ಅಲ್ಲಿಂದ ಅದು ಓಕೆ. ಆದರೆ ಒಂದು ನಾವೀಗ ಬರೆಯೋದಕ್ಕೆ, ಈಗ ಈ ಯೂಶ್ವಲಿ ಇತ್ತೀಚೆಗೆ ಅದರಲ್ಲೂ ನೀವು ಒಬ್ಬರು ಟೆಕ್ನಿಕಲ್ ಪರ್ಸನ್ ಆಗಿರೋದ್ರಿಂದ ಪೆನ್ನು ಪೇಪರ್ಗಿಂತ ಹೆಚ್ಚಾಗಿ ಡೈರೆಕ್ಟ್ ಟೈಪಿಂಗೇ ಮಾಡ್ತೀವಿ ನಾವು. ಸೊ ಆ ರೀತಿ ಶುರು ಮಾಡಿ ಎಂಡ್ ಮಾಡೋದಕ್ಕೆ 1 ವರ್ಷ 2 ವರ್ಷ ತಗೊಂಡಿರ್ಬೋದಾ ಅಂತ. ನೋಡಿ, ಇದು ಅಷ್ಟೇ ಒಳ್ಳೆ ಪ್ರಶ್ನೆ. ನೀವು ನಂಬ್ತಿರೋ ಎಲ್ಲ ಸಾಮಗ್ರಿ ನನ್ನ ಹತ್ರ ಆಗಲೇ ಇದ್ದಿದ್ದರಿಂದ ನಾನು ತಿಳ್ಕೊಂಡೆ, ಬಹುಶಃ ಬರೀಲಿಕ್ಕೆ ಕೂತ್ಕೊಂಡು ನನಗೆ ಬಹಳ ಒಂದು ಉದ್ದನೇ ಪುಸ್ತಕ ಬರೀಬಾರ್ದು, ಕಿರಿದಾಗಿ ಎಲ್ಲ ಬರೀಬೇಕು ಅನ್ನೋದು ನನಗಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ನಾನು ಯೋಚನೆ ಮಾಡಿದ್ದು ನನ್ನ ಅಂದಾಜಲ್ಲಿ ಬಹುಶಃ ಬರೆಯೋಕ್ಕೆ ಶುರು ಮಾಡಿಬಿಟ್ರೆ ಸಾಕು, ನಾನೊಂದು 2 ತಿಂಗಳಲ್ಲಿ ಬರೆದ್ಬಿಡ್ತೀನಿ ಇದನ್ನು ಅಂತ, ಆಯಿತಾ. ಆದರೆ ಅದು 2 ತಿಂಗಳಿಗಿನ್ನ ಜಾಸ್ತಿನೇ ತೊಗೊಳ್ತು. ಏನಿಲ್ಲ ಅಂದ್ರೆ 6 ತಿಂಗಳಾದರೂ ತೊಗೊಂಡಿದೆ ಇದು ಅಂತ ಅಂದ್ಕೊಂಡಿದ್ದೀನಿ. ಪುಸ್ತಕ ಬರೀ 100 ಪೇಜ್ ಅಷ್ಟೇ, ಅದೇನು ಜಾಸ್ತಿ ಇಲ್ಲ ಅದು. ಸೊ ಸಾಮಗ್ರಿ ಎಲ್ಲ ಮೊದಲೇ ಇತ್ತು ನನ್ನ ಹತ್ರ. ಸೊ ಹಾಗಿದ್ರೂ ಕೂಡ ಒಂದು 6 ತಿಂಗಳೇನೋ ತೊಗೊಳ್ತದೆ ಬರೀಲಿಕ್ಕೆ. ಸೊ ನಾನು ಇದು ಕಣ್ಣಾಡಿಸ್ದಂಗೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳು ಹೇಳಿದ್ದೀರಿ ನೀವು. ಅದರಲ್ಲಿ ಈ ಕಪ್ಪು ಬಿಳುಪು, ಆ ವೈವಿಧ್ಯತೆ ಬಗ್ಗೆನೂ ಕೂಡ ನೀವು ಹೇಳಿದ್ದೀರಿ. ಕನ್ನಡಿಗರು ಯಾಕೆ, ಕನ್ನಡಿಗರ ಬಣ್ಣದಲ್ಲಿ ವೈವಿಧ್ಯತೆ ಇದೆಲ್ಲ.
ಇದು ನೀವು ಅಮೇರಿಕಾದಲ್ಲಿದ್ದ ಕಾರಣಕ್ಕೆ ಅಲ್ಲಿಯ ಕಪ್ಪು ಬಿಳುಪು ಈ ರೀತಿಯ ಡಿಸ್ಕ್ರಿಮಿನೇಷನು ಇಲ್ಲ ತಾರತಮ್ಯ ಅದು ನಿಮ್ಮ ಮೇಲೆ ಪ್ರಭಾವಿಸಿರ್ಬೋದಾ? ಇಲ್ಲ, ಇದು ಸಾಮಾನ್ಯವಾಗಿ ಯಾರಿಗೆ ಆಗಲಿ ಬರುವಂಥ ಪ್ರಶ್ನೆ, ಇದು ಮೂಡುವಂಥ ಪ್ರಶ್ನೆ. ಆದರೆ ಅದಲ್ಲ. ಯಾಕೆಂದ್ರೆ ನಾನು ಇಲ್ಲಿದ್ದಾಗಲೇ ನಾನು ಹೇಳಿದ್ನಲ್ಲ, ಪುಸ್ತಕ ಓದಿದಾಗ ಯಾವ ದ್ರಾವಿಡ ಅಂತ ಗೊತ್ತಾಯ್ತೋ ಜನಗಳನ್ನೇ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಇಲ್ಲ, ಇಂಡಿಯಾದಲ್ಲೇ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಇಂಡಿಯಾದಲ್ಲೇ ಇರೋ ಇಷ್ಟೊಂದು ವ್ಯತ್ಯಾಸ, ಇಂಥ ಒಂದು ರೇಂಜ್ ಅದೆಲ್ಲ ನೋಡಿದಾಗ ನಮಗೆ ಇಲ್ಲೇ ಗೊತ್ತಾಗಿತ್ತು ನನಗೆ ಅಮೇರಿಕಾದಲ್ಲಿ ಅಲ್ಲಿರೋ ಇದು ಬಣ್ಣದ ಭೇದ ಭಾವ ಇವೆಲ್ಲ ಅದರಿಂದ ನಾನು ಪ್ರಭಾವಿತನಾಗಲಿಲ್ಲ ನಿಜವಾಗಿಯೂ. ಅದಕ್ಕಿಂತ ಮೊದಲೇ ನನಗೆ ಈ ತಿಳುವಳಿಕೆ ಇತ್ತು. ಈ ಪುಸ್ತಕದಲ್ಲಿ ನೀವು ಕನ್ನಡಿಗರಿಗೆ ಬೇಕು ತಮ್ಮತನವೆಂಬ ಗಟ್ಟಿ ನೆಲೆ ಎಂದು ಭತ್ತದ ಉರುಪಿನ ಸೆಲೆ ಅಂತ ಬರೆದಿದ್ದೀರಿ. ಈ ಟೈಟಲ್ ನೋಡಿದ್ರೆ ಮತ್ತೆ ಈ ಒಂದು ಸಾಲನ್ನು ನೋಡಿದ್ರೆ ತಮ್ಮತನ ಇಲ್ಲಿ ಅದು ದ್ರಾವಿಡತೆ ಆಗುತ್ತೆ. ಇದನ್ನ ಸಾಕಷ್ಟು ಕನ್ನಡಿಗರು ನಿರಾಕರಿಸ್ತಾರೆ, ಇಲ್ಲ ಅವ್ರಿಗೆ ಆ ರೀತಿ ಇಂಜೆಕ್ಟ್ ಮಾಡಲಾಗಿದೆಯಾ? ಇಲ್ಲಿ ಏನಾಗಿದೆ ಅಂತಂದರೆ, ಬಹಳಷ್ಟು ಜನ ಕನ್ನಡಿಗರು ಮುಂಚೆಯಿಂದನೂ ಓದಿಲ್ಲ, ವಿದ್ಯಾವಂತರಲ್ಲ, ಏನೂ ಅಲ್ಲ. ವಿದ್ಯಾವಂತರಾಗಿದ್ದವರು ಕೆಲವು ಜನ ಮಾತ್ರ, ಆಯಿತಾ? ಅವ್ರಿಗೆ ಮೊದಲಿನಲ್ಲೂ ಕೂಡ ಈ ದ್ರಾವಿಡ ಆರ್ಯನ ವಿಷಯ ಯಾವಾಗ ಬಂತ ಅವಾಗಲಿಂದನೂ ಅದನ್ನು ವಿರೋಧಿಸ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಅವ್ರಿಗೆ ಏನೇನು ಬೇಕೋ, ಅವ್ರಿಗೆ ಏನೇನು ಆಸೆಗಳಿದೆಯೋ ಅದಕ್ಕೆ ವಿರುದ್ಧ ನಿಲ್ಲುತ್ತೆ ಇದು ಹೆಚ್ಚು ಕಡಿಮೆ. ಓಕೆ ಓಕೆ ಓಕೆ. ಹಾಗಾಗಿ ಅವರು ಅದಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ಹೋಗಿಲ್ಲ, ಬೆಂಬಲ ಕೊಡೋಕ್ಕೆ ಹೋಗಿಲ್ಲ, ಆದಷ್ಟು ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಈ ವಿಷಯದ ಚರ್ಚೆಗಳು ನಡೆದೇ ಇಲ್ಲ. ಇವಾಗ ನೀವು ಹೇಳಿದ್ರಿ ಇದನ್ನು ತುಂಬ ಜನ ಅಲ್ಲಗಳಿತಾರೆ ಅಂತ ಬಿಟ್ಟು. ಅಲ್ಲಗಳಿರು ಯಾರು ನೋಡಿ, ಆಯಿತಾ? ಸಾಮಾನ್ಯ ಜನರೇನಲ್ಲ, ಯಾಕಂದ್ರೆ ಅವ್ರಿಗೆ ಈ ವಿಷಯನೇ ಗೊತ್ತಿರೋದಿಲ್ಲ. ಕೆಲವು ಓದಿರೋ ಜನರು, ತಿಳುವಳಿಕೆ ಇರೋ ಇಂಥವ್ರು ಯಾವುದೊಂದು ತಲೆಯೊಳಗೆ ಅವರ ಒಂದು ಏನಿದೆಯೋ ಅವ್ರ ತಲೆಯೊಳಗೆ ಭಾರತ ಹೇಗಿರಬೇಕು, ನಮ್ಮ ಜನಗಳು ಹೇಗಿರಬೇಕು, ಇವೆಲ್ಲ ಅವ್ರಿಗೆ ಏನಿರುತ್ತೋ ಅದಕ್ಕಿದು ಹೊಂದೋದಿಲ್ಲ ಅಂದ್ಕೊಂಡು ಅಲ್ಲಗಳಿತಾರೆ. ಅಲ್ಲಗಳಿಯೋದಕ್ಕೆ ಆಧಾರಗಳಿದೆಯಾ, ಏನೇನೋ ಆಧಾರಗಳು ಕೊಡ್ತಾರೆ. ಅದನ್ನು ಯಾರಿಗೂ ಒಪ್ಪಕ್ಕಾಗಿಲ್ಲ, ಇದುವರೆಗೂ ಒಪ್ಪುವಂಥದ್ದಲ್ಲ. ಸೊ ಸಾಮಾನ್ಯವಾಗಿ ನಡೀತಾ ಇರೋ ಪ್ರಕ್ರಿಯೆ ಇದು. ಸೊ ನಾವು ಯಾವುದೇ ಅನುಮಾನ ಇಟ್ಕೊಳ್ಳೋ ಅಗತ್ಯ ಇಲ್ಲ, ಕನ್ನಡಿಗರು ದ್ರಾವಿಡ್ರಲ್ವೋ ಆ ಥರ ಅದರ ಅನುಮಾನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ವೇ ಇಲ್ಲ. ಇವಾಗ ಈ ಮೊದಲೇನಿತ್ತು ಅಂತಂದರೆ, ಆರ್ಯರು ಬಂದು ಆಕ್ರಮಣ ಮಾಡಿದರು. ಇದು ಅಲ್ಲಿ ಸಿಂಧೂ ಕಣಿವೆಯಲ್ಲಿ ಏನು ನಾಗರಿಕತೆ ಇತ್ತೋ ಆ ಜನಗಳ ಮೇಲೆ ಆಕ್ರಮಣ ಮಾಡಿ ಎಲ್ಲರನ್ನು ಹೊಡೆದು ಸಾಯಿಸಿ ಎಲ್ಲಿ ಬಂದವ್ರು ಕೂತ್ಕೊಂಡ್ರು ಅಂತ ಒಂದಿದೆ, ಇತ್ತೊಂದು. ಅದು ಅಲ್ಲ ಅಂತ ಅವಾಗಲೇ ಗೊತ್ತಾಯಿತು. 60ರ ದಶಕದಲ್ಲೇ ಎಲ್ಲರಿಗೂ ತಿಳಿತು ಆ ಥರ ನಡೆದಿಲ್ಲ. ಆರ್ಯರು ವಲಸೆ ಬಂದಿದ್ದಾರೆ, ವಲಸೆ ಬಂದು ಈ ಜನಗಳ ಮೇಲೆ ಪ್ರಭುತ್ವ ತೋರಿಸಿದ್ದಾರೆ, ಸ್ವಲ್ಪನೇ ಆಚಾರ ವಿಚಾರಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ, ಆಯ್ತಾ? ಇದು ಆರ್ಯ ದ್ರಾವಿಡದಲ್ಲಿ ಮುಖ್ಯವಾಗಿ ಇದು ಅಷ್ಟೇನೆ. ದ್ರಾವಿಡ ಅಂತ ಬೇರೆ ಒಂದು ಜನಾಂಗ ಇತ್ತು, ಆರ್ಯ ಅನ್ನೋ ಜನಾಂಗ ಇಲ್ಲಿ ಬಂತು. ಎರಡು ಜನಾಂಗಗಳ ಮಧ್ಯೆ ತಾಕಲಾಟ ಆಗಿದೆ. ಈ ಬಣ್ಣದ ವೈವಿಧ್ಯತೆ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಕಾರಣ ಅಷ್ಟೇನೆ. ನಾನು ಆ ಪುಸ್ತಕದಲ್ಲಿ ಬರೆದಿರೋ ಹಾಗೆ, ಅಂದರೆ ಇದು ನನ್ನ ಐಡಿಯಾ ಅಂತ ಏನಲ್ಲ. ಜನಸಂಖ್ಯೆ ಬಹಳ ಕಡಿಮೆ ಇದ್ದಾಗ, ಆಫ್ರಿಕಾದಿಂದ ಹೊರಡೆ ಬಿದ್ದಾಗ ಜನರು ಎಲ್ಲೆಲ್ಲೋ ಹೋಗಿ ನೆಲೆ ನಿಂತರು. ಅಲ್ಲಿಯ ಹವಾಮಾನ ಹೇಗಿತ್ತು, ಅವಾಗೆಲ್ಲ ಜನಗಳು ಒಬ್ರು ಬೆರೀತಿರ್ಲಿಲ್ಲ. ಯಾಕೆಂದ್ರೆ ಕಡಿಮೆ ಇದ್ದು, ಜನಸಂಖ್ಯೆನೇ ಕಡಿಮೆ, ಭೂಮಿ ಭಾರಿ ಅಪಾರ ಅಂತ ಅನ್ನಿಸ್ತಾ ಇದ್ದಾಗ ಎಲ್ಲೆಲ್ಲಿ ಶೀತದ ಜಾಗಕ್ಕೆ ಹೋದವರು ಬೆಳ್ಳಗಾದ್ರು, ಇದು ಉಷ್ಣದ ಜಾಗಕ್ಕೆ ಹೋದವರು ಕಪ್ಪೆ ಇದ್ರು, ಹಾಗೆ ಉಳ್ಕೊಂಡ್ರು. ಇನ್ನು ಗಾಳಿ ಬೀಸೋದು ಇಂಥವೆಲ್ಲ ಸಿಕ್ಕಾಪಟ್ಟೆ ಆಗೋ ಜಾಗಕ್ಕೆ ಅಲ್ಲಿ ಅವರ ಲಕ್ಷಣಗಳೇ ಬದಲಾಯಿತು ಜನರದ್ದು. ಹೀಗೆ ಪರಿಸರದಲ್ಲಿ ಹೇಗಿತ್ತು ವಾತಾವರಣಕ್ಕೆ ತಕ್ಕ ಹಾಗೆ ಅವರೆಲ್ಲ ಬದಲಾದ್ರು. ಮನುಷ್ಯ ಒಬ್ಬನೇ ಆದರೂ ಕೂಡ ಹೋಮೋಸೈಪಿಯನ್ ಅಂತ ಹೇಳೋದು ಒಂದೇ ಒಂದು ಜಾತಿ, ಬೇರೆ ಬೇರೆ ಏನಿಲ್ಲ ಅದರಲ್ಲಿ. ಬೇರೆ ಬೇರೆ ರೇಸ್ ಅಂತ ಏನು ಹೇಳ್ತಾರೆ, ಎಲ್ಲರೂ ಹೋಮೋಸೈಪಿಯನ್ಸೇನೆ. ಆದರೆ ಅವ್ರ ಹೊರಗಡೆ ಲಕ್ಷಣಗಳು ಬದಲಾದವು. ಆ ಲಕ್ಷಣಗಳು ರೂಪುಗೊಂಡದ್ದು ಹೇಗೆ ಅಂತಂದರೆ, ಅವ್ರು ಎಲ್ಲೆಲ್ಲಿ ನೆಲೆಯಲ್ಲಿ ನಿಂತರೋ ಅಲ್ಲಿಯ ಇದು ಏನಿತ್ತು ಪ್ರಕೃತಿಯ ಶಕ್ತಿಗಳೇನಿದ್ವು ಅದರಿಂದ ರೂಪುಗೊಂಡದ್ದು. ಹಾಗಾಗಿ ಕೆಲವರಿಗೆ ಬಿಳಿ ಬಣ್ಣ, ಕೆಲವರಿಗೆ ಕಪ್ಪು ಬಣ್ಣ, ಹೀಗೆಲ್ಲ ಇತ್ತು.